ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 128 ಪಾಯಿಂಟ್ಸ್ ಡೌನ್ ಆಗಿ 61,431 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 51 ಪಾಯಿಂಟ್ಸ್ ಡೌನ್ ಆಗಿ 18,129 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 53 ಪಾಯಿಂಟ್ಸ್ ಗೇನ್ ಆಗಿ 43,752 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು FIs ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 970 ಕ್ರೋರ್ಸ್ ಬೈ ಮಾಡಿದ್ರೆ DIs 849 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ನಲ್ಲಿ ವೋಲ್ಟಾಲಿಟಿ ಒಂದು ಒಳ್ಳೆ ಗ್ಯಾಪ್ ಅಪ್ ಅಂಡ್ ಆ ಗ್ಯಾಪ್ ಅಪ್ ಇಂದಾನು ಸಡನ್ ಆಗಿ ಫಾಲ್ ಅಂಡ್ ರೆಸಿಸ್ಟೆಂಟ್ ಹತ್ರ ಸ್ವಲ್ಪ ಕನ್ಸಾಲ್ಟೇಟ್ ಆಗ್ತಾ ಅಗೈನ್ ಫಾಲ್ ಅಂಡ್ ಅಗೈನ್ ಕನ್ಸಾಲ್ಟೇಷನ್ ಅಗೈನ್ ಫಾಲ್, ಈ ಥರ ನಿಫ್ಟಿ ರಿಲೇಟೆಡ್ ಆಗಿ ದೊಡ್ಡದಾಗಿ ವೋಲ್ಟಾಲಿಟಿ ಕಾಣಿಸಿಲ್ಲ ಅಂದ್ರೂ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಅಪ್ ಅಂಡ್ ಅಲ್ಲಿಂದ ಕರೆಕ್ಷನ್ ಅಂಡ್ ಅಗೈನ್ ರ್ಯಾಲಿ ಅಂಡ್ ಅಗೈನ್ ಕರೆಕ್ಷನ್ ಅಂಡ್ ಅಗೈನ್ ರ್ಯಾಲಿ, ಈ ಥರ ಕಂಟಿನ್ಯೂಸ್ಲಿ ಮಾರ್ಕೆಟ್ ಒಂದು ಫಾಲ್ ಆಗ್ತಾ ಇದ್ದಾಗ್ಲೂ ನೀವು ವಿಕ್ಸನ್ನು ಗಮನಿಸಿದ್ರೆ ನಿಮಗೆ ಮೇಜರ್ ವೋಲ್ಟಾಲಿಟಿ ಕಾಣಿಸಿರುತ್ತೆ. ಇವನ್ ಬ್ಯಾಂಕ್ ನಿಫ್ಟಿನಲ್ಲೂ ನಿಯರ್ಲಿ 120 to 150 ಪಾಯಿಂಟ್ಸ್ ಹತ್ರ ಕೇವಲ 15 ಮಿನಿಟ್ಸ್ ಕ್ಯಾಂಡಲ್ಸಲ್ಲಿ ಇವತ್ತು ಬಿಗ್ ಕ್ಯಾಂಡಲ್ಸ್ ಇವತ್ತು ನಿಫ್ಟಿ ಇವನ್ ಬ್ಯಾಂಕ್ ನಿಫ್ಟಿನಲ್ಲೂ ನಮಗೆ ಒಂದು ಟೈಮಲ್ಲಿ ಕಾಣಿಸಿದೆ. ಇವತ್ತು ಟೋಟಲಿ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಕಂಪ್ಲೀಟ್ ವೋಲ್ಟಾಲಿಟಿ ಅಂತೂ ಪರ್ಟಿಕ್ಯುಲರ್ಲಿ ಎಕ್ಸ್ಪೈರಿ ಅಂಡ್ ಲೋ ಪ್ರೀಮಿಯಮ್ಸು ಔಟ್ ಅಂಡ್ ಔಟ್ ವೋಲ್ಟಾಲಿಟಿ ಒಂದು ಹ್ಯೂಜ್ ವೋಲ್ಟಾಲಿಟಿ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಪ್ಲೇ ಆಗಿದೆ. ಇವನ್ ನಿಫ್ಟಿ ರಿಲೇಟೆಡ್ ಆಗಿನೂ ಸಮ್ವಾಟ್ ವೋಲ್ಟಾಲಿಟಿ ಕಾಣಿಸುತ್ತೆ, ಆದರೂ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಗ್ಯಾಪ್ ಅಪ್ ಆಗಿ ಆ ಗ್ಯಾಪ್ ಅಪ್ಗೆ ರೀಸನ್ ಏನು? ಫ್ರೆಂಡ್ಸ್, US ರಿಲೇಟೆಡ್ ಆಗಿ ಡೆಟ್ ಸೀಲಿಂಗ್ ಲಿಮಿಟ್ಸ್ ಬಗ್ಗೆ ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ವಿ ಅಲ್ವಾ, ಇವನ್ ನಿನ್ನೆನೂ ಮಾತಾಡ್ಕೊಂಡಿದ್ವಿ. ಇದರ ರಿಲೇಟೆಡ್ ಆಗಿ US ಅಲ್ಲಿ ಸ್ವಲ್ಪ ಪಾಸಿಟಿವ್ ಡಿಸ್ಕಷನ್ಸ್ ಅಂತೂ ಸ್ಟಾರ್ಟ್ ಆಗ್ತಿದೆ. ಲೈಕ್ ಗೌರ್ಮೆಂಟು ಅಂಡ್ ಅಪೋಸಿಷನ್ ಇವರಿಬ್ಬರು ಸೇರಿ ಡೆಟ್ ಸೀಲಿಂಗ್ ಲಿಮಿಟ್ನ ಜಾಸ್ತಿ ಮಾಡ್ತಾರೆ ಅನ್ನೋ ಥರ ಮಾರ್ಕೆಟಲ್ಲಿ ಈಗ ರೀಸೆಂಟಾಗಿ ಬರ್ತಿರೋಂಥ ಅಪ್ಡೇಟ್ಸಲ್ಲಿ ಕಾಣಿಸ್ತಾ ಇದೆ. ಅದರಿಂದ ನೀವು ಗಮನಿಸಿದ್ರೆ US ಮಾರ್ಕೆಟ್ಸು ಬೆಳೆದಿದೆ, ಏಷ್ಯನ್ ಮಾರ್ಕೆಟ್ಸು ಪಾಸಿಟಿವ್ ಆಗೇ ಇದೆ ಅಂಡ್ ಕೊನೆಗೆ ಯುರೋಪಿಯನ್ ಮಾರ್ಕೆಟ್ಸು ಇವತ್ತು ಪಾಸಿಟಿವ್ ಆಗೇ ಇತ್ತು. ಬಟ್ ಇವೆಲ್ಲದನ್ನು ಸೈಡ್ಗೆ ಇಡ್ತಾ ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಮಾತ್ರ ಇವತ್ತು ಸ್ಲೈಡ್ ಆಗಿದೆ. ಇದಕ್ಕೆ ಮೇನ್ ರೀಸನ್ SBI ITC ರಿಸಲ್ಟ್ ಬರೋದು. ಆ ರಿಸಲ್ಟ್ಸ್ ಆದಮೇಲೆ ಇವೆರಡು ಸ್ಟಾಕ್ಸಲ್ಲೂ ಸ್ಲೈಡ್ ಕರೆಕ್ಷನ್ ಕಾಣಿಸಿದೆ. ರಿಸಲ್ಟ್ಸ್ ಆದಮೇಲೆ ಕರೆಕ್ಟ್ ಆಗಿದೆ ಅಂದರೆ ಆ ರಿಸಲ್ಟ್ಸ್ ಏನಾದರೂ ಚೆನ್ನಾಗಿಲ್ವಾ ಅಂದರೆ ರಿಸಲ್ಟ್ಸ್ ಎಲ್ಲನೂ ಚೆನ್ನಾಗೇ ಇದೆ. ಬಟ್ ಔಟ್ ಅಂಡ್ ಔಟ್ ಇವತ್ತು ಮಾರ್ಕೆಟು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸು ಡಿಟ್ಯಾಚ್ ಆಗಿ ಮೀನ್ಸ್ ಅದರ ಜೊತೆಗೆ ಸಂಬಂಧ ಇಲ್ಲದೆ ನಮ್ಮ ಬೇರೆ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗಿದ್ರೂ ನಮ್ಮ ಮಾರ್ಕೆಟ್ಸು ಇಂಟ್ರಾಡೇ ಸೆಷನಲ್ಲಿ ಸ್ಲೈಡ್ ಆಗಿದೆ. ಅಂಡ್ US ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಅಪ್ಡೇಟ್ಸ್ ಬರ್ತಿದೆ. ಇದರ ರಿಲೇಟೆಡ್ ಆಗಿ ನಾನು ಪ್ರೀವಿಯಸ್ಲೂ ಹೇಳಿದ್ದೀನಿ ಅಂಡ್ ಅಗೈನ್ ಹೇಳ್ತಿದ್ದೀನಿ, ಈ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಇಶ್ಯೂಸ್ ನಮಗೆ ಮೋಸ್ಟ್ ಆಫ್ ದಿ ಇಯರ್ಸ್ ಅಲ್ಲೂ ಕೇಳಿಸ್ತಾನೆ ಇತ್ತು. ಇದೇನು ಹೊಸದಾಗಿ ಬರ್ತಿರುವಂತ ಇಶ್ಯೂ ಅಲ್ಲ. ಮೋಸ್ಟ್ ಆಫ್ ದಿ ಇಯರ್ಸ್ ಅಲ್ಲಿ ನಮ್ದು ಬಂದಿರುವಂತ ಇಶ್ಯೂನೇ. ಮೋಸ್ಟ್ ಆಫ್ ದಿ ಗವರ್ಮೆಂಟ್ಸ್ ಅಲ್ಲಿ ಇದು ನಡೀತಾನೆ ಬರ್ತಿದೆ. ಆದ್ರೆ ಕೊನೆ ಡೇವರೆಗೂ ಅದರ ರಿಲೇಟೆಡ್ ಆಗಿ ಕನ್ಕ್ಲೂಷನ್ ಬರಲ್ಲ. ಅವರಿಬ್ಬರ ಮಧ್ಯದಲ್ಲಿ ಕಾಂಪಿಟೇಷನ್ ಡಿಸ್ಕಷನ್ ನಡೀತಾ ಇರುತ್ತೆ, ಆದ್ರೆ ಒಂದು ಕನ್ಕ್ಲೂಷನ್ ಬರಲ್ಲ. ಅಟ್ಲೀಸ್ಟ್ ಈ ಟೈಮಲ್ಲಿ ನಮಗೆ 5 to 6 days ಬಿಫೋರೇ ಇದರ ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಬರುತ್ತೆ ಅನ್ನೋ ತರ ಬೋತ್ ಸೈಡ್ ನಮಗೆ ಇಬ್ಬರ ಕಡೆಯಿಂದ ಸ್ಟೇಟ್ಮೆಂಟ್ಸ್ ಅಂತೂ ಕೇಳಿಸ್ತಿದೆ. ಅದರಿಂದ ಮಾರ್ಕೆಟ್ ಓಕೆ ಇದೊಂದು ಇವೆಂಟ್ ಅಲ್ಲ ಅಂತ ಅನ್ಕೊಂಡು ಅಪ್ಸೈಡ್ಗೆ ಮೂವ್ ಆಗೋದು ಸ್ಟಾರ್ಟ್ ಆಗಿದೆ. US ನಲ್ಲಿ ನ್ಯಾಸ್ಡ್ಯಾಕ್ 52 ವೀಕ್ಸ್ ಹೈ ಹತ್ರ ಇದೆ. ಇವತ್ತು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ SBI ITC ಈ ಇಬ್ಬರು ಸೆಗ್ಮೆಂಟ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ಅಂಡ್ ಬರ್ತಿರುವಂತ ಡಿಕ್ಲೈನ್ ಇವತ್ತು ಮಾರ್ಕೆಟ್ ಡೌನ್ ಸೈಡ್ ನಮಗೆ ಕಾಣಿಸಿದೆ. ಸರಿ, ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಫ್ರೆಂಡ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಕಂಟಿನ್ಯೂಸ್ಲಿ ನೋಡ್ತಿರುವಂಥ ವ್ಯೂ ಓವರ್ ಆಲ್ ಮಾರ್ಕೆಟ್ ವ್ಯೂ ಬುಲ್ಲಿಶ್ ಆಗೇ ಇದೆ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಇದೆ. ಅಲ್ಲಿಂದ ಮಾರ್ಕೆಟ್ ಕಾನ್ಸ್ಟೆಂಟ್ ಆಗಿ ಫಾರ್ಮ್ ಆಗಿರುವಂಥ 18,450 ಡಿಕ್ಲೈನ್ ಹಾಕಿದೆಯಲ್ಲ, ಅಲ್ಲಿಂದ ಇನ್ ನಿಯರ್ ಟರ್ಮ್ ಪ್ರೈಸ್ ನಲ್ಲಿ ಸ್ವಲ್ಪ ಕನ್ಸಾಲ್ಟೇಷನ್ 18,000 to 18,500 ಈ ರೇಂಜ್ ಅಲ್ಲಿ ಇರೋದಕ್ಕೆ ಪಾಸಿಬಿಲಿಟಿ ಅಂತೂ ಇದೆ. ಮೀನ್ಸ್ ಕಂಟಿನ್ಯೂಸ್ಲಿ ಮಾರ್ಕೆಟ್ ಒಂದು ಡೈರೆಕ್ಷನಲ್ ರ್ಯಾಲಿ ಆದ್ಮೇಲೆ ಒಂದು ಸೈಡ್ ವೇಸ್ ನಲ್ಲಿ ಕನ್ಸಾಲ್ಟೇಷನ್, ಬಟ್ ಡೌನ್ ಸೈಡ್ ಕನ್ಸಾಲ್ಟೇಷನ್ ನಮಗೆ ಕಾಣಿಸೋದಕ್ಕೆ ಪ್ರಾಬಬಿಲಿಟಿ ಇರುತ್ತೆ. ಅದರಿಂದ ಇವನ್ ಓವರ್ ಆಲ್ ವ್ಯೂ ಬುಲಿಶ್ ಆಗಿದ್ರೂ 18,450 ಬ್ರೇಕ್ ಆಗಿ ಅಪ್ಸೈಡ್ ಹೋಗದೆ ಬುಲಿಶ್ ಟ್ರೇಡ್ ತಗೊಳ್ಳೋದು ಕರೆಕ್ಟ್ ಅಲ್ಲ. ಅಂಡ್ ಪೊಸಿಷನಲ್ ಬೇಸಸ್ ಅಲ್ಲೂ ಹೇಳ್ತಿದ್ದೀನಿ. ಅಂಡ್ ನೀವು ಗಮನಿಸಿದ್ರೆ ಇಲ್ಲಿಂದ 10 to 12 ವಿಡಿಯೋಸಿಂದನೂ ನೀವು ಗಮನಿಸ್ತಾ ಇದ್ರೆ 18,000 to 18,500 ಈ ರೇಂಜ್ ನಾವು ನೋಡ್ತಾ ಬಂದಿದೀವಲ್ವಾ. ಆಪ್ಷನ್ ಚೈನ್ ಅಲ್ಲೂ ಮಾರ್ಕೆಟ್ 18,450 ಹತ್ರ ಬಂದಾಗ್ಲೂ ನಾವು ಅಪ್ಸೈಡ್ ಇರುವಂತ ಲೆವೆಲ್ 18,500 ಚೇಂಜ್ ಮಾಡಿಲ್ಲ. ಆವಾಗ ಜಸ್ಟ್ ಇನ್ನೊಂದು 50 ಪಾಯಿಂಟ್ಸ್ ಮಾತ್ರನೇ ಇತ್ತು. ಒಂದು ವೇಳೆ ಗ್ಯಾಪ್ ಅಪ್ ಆಗಿ ಇಶ್ಯೂ ಆಗತ್ತಂತ ಅನ್ಕೊಂಡ್ರು ಈ 18,450 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗೋದ್ರಿಂದ ಆ ಲೆವೆಲ್ ಅಬೋವ್ ಸಸ್ಟೈನ್ ಆದಾಗ್ಲೇನೆ ನಾವು ಡಿಸಿಷನ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಇವನ್ ಡೌನ್ ಸೈಡ್ ಬಂದಾಗ್ಲೂ 18,000 ಲೆವೆಲ್ ನಾನು ಚೇಂಜ್ ಮಾಡ್ತಿಲ್ಲ, ಅದೇ ಲೆವೆಲ್ ಮೇಂಟೈನ್ ಮಾಡ್ತಿದ್ದೀನಿ. ಆ ಲೆವೆಲ್ ಬಿಲೋ ಮಾರ್ಕೆಟ್ ಸಸ್ಟೈನ್ ಆದಾಗ್ಲೇನೆ ಶಾರ್ಟ್ ಟರ್ಮ್ ವ್ಯೂನ ಚೇಂಜ್ ಮಾಡ್ಕೊಳ್ಳೋದು. ಅಲಾಂಗ್ ವಿತ್ ನಮ್ಮ ರೇಂಜ್ 18,000 to 18,500 ನಲ್ಲಿ ಡೌನ್ ಸೈಡ್ ಇರುವಂತ 18,000 to 18,500 ಲೆವೆಲ್ ನಲ್ಲೂ ಆ ಲೆವೆಲ್ ಬ್ರೇಕ್ ಆದಾಗ್ಲೇನೆ ನಾವು ಡೌನ್ ಸೈಡ್ 18,000 ಪುಟ್ ನ ಚೇಂಜ್ ಮಾಡ್ಕೊಳ್ಳೋದು ಮಾಡೋಣ. ಇನ್ನೂ ಹೇಳಬೇಕಂದ್ರೆ
18,050 ಬಿಲೋ ಮಾರ್ಕೆಟ್ ಕ್ಲೋಸ್ ಆಗ್ತಿದ್ರು ಆರ್ ಸಸ್ಟೈನ್ ಆಗ್ತಿದ್ರು ಆವಾಗ ಆ ಟ್ರೇಡಿಂಗ್ ಡೇ ಅಲ್ಲಿ ಡಿಸಿಷನ್ ತಗೊಳ್ಳೋಣ. ಅಲ್ಲಿವರೆಗೂ ನಾವು ಮಾರ್ಕೆಟ್ ನಲ್ಲಿ 18,000 to 18,500 ಇನ್ ಬಿಟ್ವೇನೆ ಒಂದು ಕನ್ಸಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸಿ 18,050 to 18,000 ಈ ಲೆವೆಲ್ ಬಿಲೋ ಮಾರ್ಕೆಟ್ ಕ್ಲೋಸ್ ಆಗ್ತಿದ್ರು ಆ ಸಸ್ಟೈನ್ ಆಗ್ತಿದ್ರು ಮಾರ್ಕೆಟ್ ರಿಲೇಟೆಡ್ ಆಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟು 17,800 ಹತ್ರ ಕಾಣಿಸ್ತಾ ಇದೆ. ಅದರಿಂದ ಒಂದು ವೇಳೆ ಇಂಟರ್ಡೇ ಸೆಷನ್ ಅಲ್ಲಿ ಆ ಲೆವೆಲ್ ಬಿಲೋ ಹೋದಾಗ ಅದೊಂದು ಒಳ್ಳೆ ಆಪರ್ಚುನಿಟಿ. 18,000 ಹತ್ರ ಬಂದಾಗ 18,000 ಬಿಲೋ ನಮಗೆ ಸಿಗ್ತಾ ಇದೆ ಅಂತ ಅಲ್ಲದೆ ಬಿಲೋ ಮಾರ್ಕೆಟ್ ಹೋದ್ರೆ ಅಗೈನ್ ಬೈಯಿಂಗ್ ಸೆಂಟಿಮೆಂಟ್ ಆರ್ ಬುಲ್ಲಿಶ್ ಸೆಂಟಿಮೆಂಟ್ ಬರೋವರೆಗೂ ಮೇಲೆ ಬಂದು ಸಸ್ಟೈನ್ ಆಗದೇ ಇರೋವರೆಗೂ ಆ ಲೆವೆಲ್ ಮೇಲೆ ಟ್ರೇಡ್ ತಗೊಳ್ದೆ ಆ ಲೆವೆಲ್ಸ್ ಬಿಲೋ ಇದ್ದಾಗ ಮಾತ್ರ ಯಾವ ತರ ಬೈಯಿಂಗ್ ನ ಬುಲ್ಲಿಶ್ ಆಕ್ಟಿವಿಟಿನ ಪರ್ಸನಲಿ ನಾನಂತೂ ತಗೋಬೇಕಂತ ಅನ್ಕೊಂತಿಲ್ಲ. 18,050 ಆರ್ ಬಿಲೋ 18,000 ಬಿಲೋ ಬ್ರೇಕ್ ಆಗಿ ಇಂಟರ್ಡೇನಲ್ಲಿ ಟ್ರೇಡ್ ಮಾಡೋರು ಬುಲ್ಲಿಶ್ ಟ್ರೇಡ್ಸ್ ತಗೊಳ್ಳೋಕೆ ಮುಂಚೆ ಸ್ವಲ್ಪ ಕ್ಲಿಯರ್ ಕನ್ಫರ್ಮೇಷನ್ಗೋಸ್ಕರ ವೆಯ್ಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಮಾರ್ಕೆಟ್ ಟೈಮಲ್ಲಿ ನೀವೇನಾದರೂ ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದು ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದು ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತು SBI ಆ್ಯಂಡ್ ITC ರಿಸಲ್ಟ್ಸ್ ಬಂದಿದೆ ಅಲ್ವಾ. ಇವತ್ತು ಮಾರ್ಕೆಟ್ ಕೊನೆಯಲ್ಲಿ ಸ್ಲೈಡ್ ಆಗೋಕ್ಕೂ ಇವೆರಡು ಸ್ಟಾಕ್ಸೇ ಮೇಜರ್ ಕಾರಣ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈಗ ಮಾತಾಡ್ಕೊಳ್ಳೋಣ. SBI ಅವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆದರೂ, ನೆಟ್ ಪ್ರಾಫಿಟ್ಸ್ ಆದರೂ ಆ್ಯಂಡ್ ಓವರ್ ಆಲ್ ಮೈನ್ ಮ್ಯಾಟ್ರಿಕ್ಸ್ ಎಲ್ಲನೂ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಂದ್ರೆ ಬೆಟರ್ ಆಗೇ ಇದೆ. ಈವನ್ ಅಸೆಟ್ ಕ್ವಾಲಿಟಿನೂ ಲಾಸ್ಟ್ ಟೈಮ್ಗಂದ್ರೆ ಬೆಟರ್ ಆಗಿದೆ. ಸೊ ಓವರ್ ಆಲ್ ಮೈನ್ ನಂಬರ್ಸ್ ಎಲ್ಲನೂ ನೋಡಿದಾಗ ಇವರ ಡೇಟಾ ಪಾಸಿಟಿವ್ ಆಗೇ ಇದೆ. ಆ್ಯಂಡ್ ಪ್ರಾವಿಷನ್ ಸ್ಲಿಪ್ಪೇಜಸ್ಸು ಇವೆಲ್ಲಾನು ಮಾರ್ಕೆಟ್ನ ನೆಗೆಟಿವ್ ಆಗಿ ಸರ್ಪ್ರೈಸ್ ಮಾಡೋಷ್ಟು ಡೇಟಾ ವೀಕ್ ಆಗೇನೂ ಇಲ್ಲ. ರಿಮೈನಿಂಗ್ ಡೇಟಾ ಎಲ್ಲಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗೇ ನೋಡಬಹುದು. ಸೊ ಓವರ್ ಆಲ್ ನೆಟ್ ನಂಬರ್ಸ್ ಎಲ್ಲಾನು ಸೇಲ್ಸ್ ನೋಡಿದಾಗ ಸ್ಲೈಟ್ ಮಿಸ್ಸಸ್ಸು ಇವೆಲ್ಲಾನು ಕಂಬೈನ್ ಮಾಡ್ತಿದ್ರೆ ಓವರ್ ಆಲ್ SBI ನಂಬರ್ಸು ಪಾಸಿಟಿವ್ ಆಗೇ ಇದೆ. ಇವನ್ ಆಫ್ಟರ್ ರಿಸಲ್ಟ್ಸು ಮ್ಯಾನೇಜ್ಮೆಂಟ್ ಇಂದ ಬರ್ತಿರುವಂಥ ಸ್ಟೇಟ್ಮೆಂಟ್ಸ್ ಅನ್ನು ಸ್ಟಾಕ್ ರಿಲೇಟೆಡ್ ಆಗಿ ಬಿಗ್ ನೆಗೆಟಿವ್ ಆಗಿ ಸರ್ಪ್ರೈಸ್ ಆಗುವಂತ ಏನೂ ಅವ್ರು ಮಾಡಿಲ್ಲ. ಓವರ್ ಆಲ್ ನಂಬರ್ಸ್ ಚೆನ್ನಾಗೇ ಇದೆ. ಬಟ್ ಇವನ್ ಸ್ಟಿಲ್ ಪ್ರೀ ಪೊಸಿಷನ್ ಸ್ಟಾಕ್ ರಿಲೇಟೆಡ್ ಆಗಿ ಇನ್ನೂ ಬೆಟರ್ ನಂಬರ್ಸು ಮಾರ್ಕೆಟ್ ಎಸ್ಟಿಮೇಟ್ ಮಾಡಿರಬಹುದು. ಆರ್ ರೀಸೆಂಟ್ ಟೈಮ್ಸಲ್ಲಿ ನೀವು ಗಮನಿಸಿದ್ರೆ ಲಾಸ್ಟ್ 1 ಮಂತಲ್ಲಿ ಇವತ್ತಿನ ರ್ಯಾಲಿ ಆದ್ಮೇಲೂ ಸ್ಟಾಕು 7% ವರೆಗೂ ಬೆಳೆದಿರೋ ಥರ ಕಾಣಿಸುತ್ತೆ. ಮೇ ಬಿ ರೀಸೆಂಟ್ ಟೈಮ್ಸಲ್ಲಿ ಪ್ರೀ ಪೊಸಿಷನ್ನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾರ್ಕೆಟಲ್ಲಿ ಇರೋ ಕಾರಣವಾಗಿ ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತಿನ ಫಾಲ್ಗೆ ರೀಸನ್ ಆಗಿರ್ಬೋದು. ನಂಬರ್ಸ್ ಚೆನ್ನಾಗೇ ಇದೆ. SBI ಅವರು ಇವತ್ತಿನ ರಿಸಲ್ಟ್ ಜೊತೆಗೆ ₹11.30 ಪರ್ ಶೇರ್ ಡಿವಿಡೆಂಡ್ನು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ITC ನಂಬರ್ಸ್ ನಾವು ಮಾತಾಡ್ಕೊಂಡ್ರೆ ITC ಅವ್ರ ನಂಬರ್ಸ್ ಜೊತೆಗೆ ಡಿವಿಡೆಂಡ್ನು ಪ್ರಕಟಣೆ ಮಾಡಿದ್ದಾರೆ. ₹2.75 ಸ್ಪೆಷಲ್ ಡಿವಿಡೆಂಡ್ ಅಂಡ್ ಫೈನಲ್ ಡಿವಿಡೆಂಡ್ ₹6.75. ಹಾಗೆ ನೋಡಿದ್ರು ₹9.5 ವರೆಗೂ ಪರ್ ಶೇರ್ ಹತ್ರ ಈ ಸಲ ಈ ಕ್ವಾರ್ಟರ್ನಲ್ಲಿ ಇವರು ಡಿವಿಡೆಂಡ್ ಕೊಟ್ಟದಾಗ ಆಗುತ್ತೆ. ಇನ್ನು ಇವರ ನಂಬರ್ಸ್ ವಿಷಯಕ್ಕೆ ಬಂದ್ರೆ ಇವರ ಟೋಟಲ್ ನಂಬರ್ಸ್ ಲೈಕ್ ಇವರ ಮಾರ್ಜಿನ್ಸ್, ರೆವೆನ್ಯೂ, ಪ್ರಾಫಿಟ್ಸ್ ಇವೆಲ್ಲ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೇ ಇದೆ. ಆದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಸೆಗ್ಮೆಂಟ್ ವೈಡ್ ಆಗಿ ಲೈಕ್ ಮೋಸ್ಟ್ಲಿ ಮಾರ್ಕೆಟ್ ಜಾಸ್ತಿ ಫೋಕಸ್ ಮಾಡೋದು ಇವರ ಸಿಗರೇಟ್ಸ್ ಹಾಗೆ FMCG ಬಿಸ್ನೆಸ್. ಇವೆರಡು ಬಗ್ಗೆ ಮಾತಾಡ್ಕೊಂಡ್ರೆ FMCG ಸ್ಪೇಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ನ ಬೀಟ್ ಮಾಡಿದೆ ವಿತ್ ರೆವೆನ್ಯೂ ಗ್ರೋತ್ 19% ಅಂಡ್ ಇವನ್ ಮಾರ್ಜಿನ್ಸ್ 10.1% ಹತ್ರ ಮೈಂಟೈನ್ ಮಾಡ್ತಾ ಇರೋದು. ರೀಸೆಂಟ್ ಆಗಿ ಹೈಯೆಸ್ಟ್ ಮಾರ್ಜಿನ್ಸ್ ಅಂಡ್ ಇವನ್ ರೆವೆನ್ಯೂನಲ್ಲೂ ಗ್ರೋತ್ ಓವರ್ ಆಲ್ FMCG ಸ್ಪೇಸು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅಬೋವ್ನೇ ಬಂದಿದೆ. ಮತ್ತೆ ಇವರ ಸಿಗರೇಟ್ ಬಿಸ್ನೆಸ್ ಹೇಗಿದೆ, ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸು 12 to 13%,
ವ್ಯಾಲ್ಯೂಮ್ ಗ್ರೋತ್ ಇರುತ್ತೆ ಅಂತ. ಆದರೆ ಆ ಸಿಗರೇಟ್ ಸ್ಪೇಸಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಂದ್ರೂ ಸ್ವಲ್ಪ ಬಿಲೋ ಕಾಣಿಸ್ತಾ ಇದೆ. ಸೊ ಓವರಾಲ್ ನಂಬರ್ಸು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗೆ ನಿಯರ್ ಆಗೇ ಇದೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಂಡ್ ಔಟ್ ಆಗ್ತಿರೋದು FMCG ಬಿಸ್ನೆಸ್, ವೆರಿ ಸ್ಟ್ರಾಂಗ್ ನಂಬರ್ಸು. ಸ್ಲೈಟ್ ಡಿಸಪಾಯಿಂಟ್ ನಾವು ವ್ಯಾಲ್ಯೂಮ್ಸ್ ಪರವಾಗಿ ಸಿಗರೇಟ್ ಬಿಸ್ನೆಸ್ ಅಲ್ಲಿ ಕಾಣಿಸ್ತಾ ಇರಬಹುದು. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಂದ್ರೂ 1% ಬಿಲೋನೆ ವ್ಯಾಲ್ಯೂಮ್ಸ್ ಕಾಣಿಸ್ತಾ ಇದೆ. ಇವೆರಡು ಬಿಸ್ನೆಸ್ ನಾವು ಸೈಡ್ಗೆ ಇಟ್ಟರೆ ರಿಮೈನಿಂಗ್ ಬಿಸ್ನೆಸ್ ನಲ್ಲಿ ಹೋಟೆಲ್ ಬಿಸ್ನೆಸ್ ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮ್ ಮಾಡ್ತಿದ್ರೆ ಅಗ್ರಿ ಅಂಡ್ ಪೇಪರ್ ಬೋರ್ಡು ಅಂಡ್ ಪ್ಯಾಕಿಂಗ್ ಬಿಸ್ನೆಸ್ ಡಿಸಪಾಯಿಂಟ್ ಮಾಡಿಲ್ಲ. ಸೊ ಓವರಾಲ್ ITC ನಂಬರ್ಸು ಚೆನ್ನಾಗೇ ಇದೆ. ಬಟ್ ಸ್ಟಾಕು 2% ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 25% ಅಂಡ್ ಲಾಸ್ಟ್ 1 ಇಯರ್ನಲ್ಲಿ 50% ಅಬೌವ್ ಸ್ಟಾಕ್ ಪ್ರೈಸ್ನಲ್ಲಿ ಮೂವ್ ಇದೆ. ಅದರಿಂದ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಇದ್ದಾಗ ನಿಯರ್ ಆಗ ಸ್ಟಾಕ್ ಇರ್ತಿರೋ ಕಾರಣವಾಗಿ ಆಫ್ಟರ್ ರಿಸಲ್ಟ್ಸು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗು ಕಾಮನ್ ಆಗಿರುತ್ತೆ. ಆದರೆ ಇವ್ರ ಸ್ಟಾಕ್ ಫಾಲ್ ಆಗಿದೆ ಅಂದರೆ ಇವರ ರಿಸಲ್ಟ್ಸು ಚೆನ್ನಾಗಿಲ್ಲ ಅಂತಂತೂ ಮೀನಿಂಗ್ ಅಲ್ಲ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಇವತ್ತಿನ ಟ್ರೇಡಿಂಗ್ ಸೆಷನಲ್ಲಿ ನಮಗೆ ಸಪೋರ್ಟ್ ಆಗಿ ತಗೊಂಡಿರುವಂಥ ರೇಂಜ್ ಇದೆ ಅಲ್ವಾ, ಇಂಪಾರ್ಟೆಂಟ್ ರೇಂಜು 18,019 to 18,120. ಇಲ್ಲಿಂದ ಅಬೋವ್ 18,180. ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು 43,580 ಅಂಡ್ ಅಪ್ ಸೈಡು 43,840. ನಿಫ್ಟಿ ರೇಂಜ್ನ ಇವತ್ತು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ದೀವಿ. 18,000 to 18,500 ಇನ್ ಬಿಟ್ವೀನ್ ಈ ರೇಂಜಲ್ಲೇ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅಂತ ಅಪ್ಕಮಿಂಗ್ ಡೇಸಲ್ಲಿ ಪರ್ಸನಲಿ ನಾನು ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.